ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಸತ್ತಾಗ ದೇಹಕ್ಕೆ ಬೆಂಕಿ ಹಚ್ಚೋರಿಗಿಂತ ಬದುಕಿದ್ದಾಗ ಮನಸ್ಸಿಗೆ ಬೆಂಕಿ ಹಚ್ಚೋರೇ ಜಾಸ್ತಿ. ಇದನ್ನು ಅರ್ಥಕೋಬೇಕು ನಾವು. ಬೆಂಕಿ ಹಚ್ಚೋರ ಹತ್ರ ಹೋಗಬೇಡಿ, ಗೊತ್ತಾಯ್ತಾ? ಅದನ್ನು ಅರ್ಥಕೊಳ್ಳಿ. ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ಸರ್ಪದೋಷದ ಬಗ್ಗೆ ತಿಳ್ಕೊಳ್ಳೋಣ. ಸರ್ಪದೋಷ ಮತ್ತು ಕಾಳಸರ್ಪಗಳ ದೋಷವು ಕೇವಲ ಈ ಜನ್ಮಕ್ಕೆ ಮಾತ್ರ ಸೀಮಿತವಾಗಿರುವುದಿಲ್ಲ. ಅದು ನಮ್ಮ ಪೂರ್ವಜನ್ಮದಿಂದ ಬರುವುದು, ಜೊತೆಗೆ ಮುಂದಿನ ಜನ್ಮಕ್ಕೂ ಮುಂದುವರಿಯುವುದು ಎಂದು ಹೇಳಲಾಗುವುದು. ಒಮ್ಮೆ ಸರ್ಪದೋಷವನ್ನು ಹೊಂದಿದ್ದರೆ 12 ವರ್ಷಗಳವರೆಗೆ ಕಾಯುವುದು ದೀರ್ಘ ಸಮಯದ ನಂತರವಾದರೂ ಅಂದುಕೊಂಡು ಶಿಕ್ಷೆಯನ್ನು ನೀಡುವುದು ಎಂದು ನಂಬಲಾಗಿದೆ. ವಿವಿಧ ಬಗೆಯ ಕಾಳಸರ್ಪ ಯೋಗ ಅನಂತ, ವಾಸುಕಿ, ಪದ್ಮನಾಭ, ಕುಳಿಕ, ಶಂಖಪಾಲ, ಮಹಾಪದ್ಮ, ತಕ್ಷಕ, ಶೇಷ, ಘಟಕ ಎನ್ನುವ ಹೆಸರುಗಳನ್ನು ಹೊಂದಿರುವ 9 ಬಗೆಯ ಸರ್ಪಗಳಿವೆ. ರಾಹುಕೇತುಗಳು ಇರುವ ಮನೆಗಳಿಗೆ ಅನುಗುಣವಾಗಿ ಯಾವ ಸರ್ಪದೋಷ ಎಂದು ಗುರುತಿಸಲಾಗುವುದು. ಅನಂತ ಕಾಳಸರ್ಪಯೋಗ. ಅನಂತ ಕಾಳ ಸರ್ಪಯೋಗವು ಅತ್ಯಂತ ದೀರ್ಘಾವಧಿಯ ಕಾಳಸರ್ಪಯೋಗ. ಇದು ಸುಮಾರು 27 ವರ್ಷಗಳ ಕಾಲ ಬಾಧಿಸುವುದು ಎಂದು ಹೇಳಲಾಗುತ್ತದೆ. ರಾಹು 1ನೇ ಮನೆಯಲ್ಲಿ ಹಾಗೂ ಕೇತು 7ನೇ ಮನೆಯಲ್ಲಿ ಇದ್ದರೆ ಅದನ್ನು ಅನಂತ ಕಾಳ ಸರ್ಪಯೋಗ ಎಂದು ಪರಿಗಣಿಸಲಾಗುವುದು. ಈ ದೋಷ ಹೊಂದಿದವರು ದೀರ್ಘ ಆರೋಗ್ಯ ಸಮಸ್ಯೆ, ಸಂಸಾರದಲ್ಲಿ ಕಲಹ, ಉದ್ಯೋಗದಲ್ಲಿ ತೊಂದರೆಯನ್ನು ಅನುಭವಿಸುವವರು. ಇವರು ಅತ್ಯಂತ ಕೀಳು ಮನೋಭಾವವನ್ನು ಹೊಂದಿರುತ್ತಾರೆ. ವಾಸುಕಿ ಕಾಳಸರ್ಪಯೋಗ. ನಮ್ಮ ಕುಂಡಲಿಯ 3ನೇ ಮನೆಯಲ್ಲಿ ರಾಹುವಿನ ವಾಸವಿದ್ದು 9ನೇ ಮನೆಯಲ್ಲಿ ಕೇತು ಕುಳಿತುಕೊಂಡಿದ್ದ ಆಗ ವ್ಯಕ್ತಿಯ ವಾಸುಕಿ ಸರ್ಪದೋಷವನ್ನು ಅನುಭವಿಸುವನು. ಆದ್ದರಿಂದ ವ್ಯಕ್ತಿ ಅಕಾಲಿಕ ಮರಣ, ಹಣದ ಸಮಸ್ಯೆ, ಸಂಬಂಧಗಳಲ್ಲಿ ತೊಂದರೆಯನ್ನು ಅನುಭವಿಸುವನು. ಪದ್ಮನಾಭ ಕಾಳಸರ್ಪಯೋಗ. ಈ ಯೋಗಗಳು ವ್ಯಕ್ತಿಗೆ 48 ವರ್ಷ ಕಾಡುವುದು. ಜನ್ಮಕುಂಡಲಿಯ 5ನೇ ಮನೆಯಲ್ಲಿ ರಾಹು ಮತ್ತು 11ನೇ ಮನೆಯಲ್ಲಿ ಕೇತುವಿನ ಆಡಳಿತ ಇದ್ದರೆ ಅದು ಪದ್ಮನಾಭ ಕಾಳಸರ್ಪಯೋಗ ಎನಿಸಿಕೊಳ್ಳುವುದು. ಈ ಸಮಸ್ಯೆ ಇದ್ದವರಿಗೆ ಸಂತಾನಹೀನತೆ ಉಂಟಾಗುವುದು, ಇಲ್ಲವೇ ಮಕ್ಕಳ ಬಗ್ಗೆ ಅಧಿಕ ಚಿಂತನೆ ನಡೆಸಿ ಮಾನಸಿಕ ತೊಂದರೆಯನ್ನು ಅನುಭವಿಸುವ ಸಾಧ್ಯತೆಗಳು ಹೆಚ್ಚಾಗುತ್ತದೆ. ಕುಳಿಕ ಸರ್ಪಯೋಗ. ಕುಳಿಕ ಕಾಳಸರ್ಪಯೋಗ. ಆಗಾಗ ಆಘಾತಗಳು, ಆರ್ಥಿಕ ನಷ್ಟ, ಅನ್ಯರಿಂದ ತೊಂದರೆ ಉಂಟಾಗುತ್ತದೆ. ಅದನ್ನು ಕುಳಿಕ ಕಾಳಸರ್ಪಯೋಗ ಎಂದು ಹೇಳಲಾಗುವುದು. 2ನೇ ಮನೆಯಲ್ಲಿ ರಾಹು ಮತ್ತು 8ನೇ ಮನೆಯಲ್ಲಿ ಕೇತು ಇದ್ದರೆ ಅದು ಕುಳಿಕ ಕಾಳಸರ್ಪ ಯೋಗವಾಗಿರುತ್ತದೆ. ಶಂಖಪಾಲ ಕಾಳಸರ್ಪಯೋಗ. ಶಂಖಪಾಲ ಕಾಳ ಸರ್ಪಯೋಗವು ಸಾಮಾನ್ಯವಾಗಿ 42 ವರ್ಷಗಳ ಕಾಲ ಕಾಡುವುದು. ರಾಹು 4ನೇ ಮನೆಯಲ್ಲಿ ಹಾಗೂ ಕೇತು 10ನೇ ಮನೆಯಲ್ಲಿ ಇರುವಾಗ ಈ ಸಮಸ್ಯೆ ಉಂಟಾಗುವುದು ಎಂದು ಹೇಳಲಾಗುವುದು. ಈ ದೋಷದಿಂದ ವ್ಯಕ್ತಿ ಸಾಕಷ್ಟು ಆತಂಕ ಹಾಗೂ ಒತ್ತಡದಿಂದ ಜೀವನವನ್ನು ನಡೆಸುವನು. ಮಹಾಪದ್ಮ ಕಾಳಸರ್ಪಯೋಗ. ಈ ದೋಷವು ವ್ಯಕ್ತಿ 54 ವರ್ಷಗಳ ಕಾಲ ಅನುಭವಿಸಬೇಕಾಗುವುದು. ಕುಂಡಲಿಯ 6ನೇ ಮನೆಯಲ್ಲಿ ರಾಹು ಮತ್ತು 12ನೇ ಮನೆಯಲ್ಲಿ ಕೇತುವಿನ ವಾಸ್ತವ್ಯ ಇರುತ್ತದೆ. ಈ ದೋಷದಿಂದ ವ್ಯಕ್ತಿಯು ಜೀವನದಲ್ಲಿ ಅಧಿಕ ಶತ್ರುಗಳನ್ನು ಹುಟ್ಟಿಕೊಳ್ಳುತ್ತಾರೆ, ಅನೇಕ ಕಾಲದಿಂದ ಬಳಲಾಗುತ್ತಾರೆ. ತಕ್ಷಕ ಕಾಳಸರ್ಪಯೋಗ. ಈ ಯೋಗದಲ್ಲಿ ವ್ಯಕ್ತಿ ಎಲ್ಲ ಬಗೆಯ ವ್ಯಸನಗಳಿಗೂ ಬಲಿಯಾಗುತ್ತಾನೆ. ಇದರ ವ್ಯಸನದಿಂದಾಗಿಯೇ ಸಾಕಷ್ಟು ತೊಂದರೆಗಳು ಉಂಟಾಗುವುದು. ಕುಟುಂಬ ಜೀವನದಲ್ಲಿ ಅಧಿಕ ಸಮಸ್ಯೆಯನ್ನು ಅನುಭವಿಸಬೇಕಾಗುವುದು. ಕುಂಡಲಿಯ 2ನೇ ಮನೆಯಲ್ಲಿ ರಾಹು ಮತ್ತು 1ನೇ ಮನೆಯಲ್ಲಿ ಕೇತು ಇದ್ದರೆ ತಕ್ಷಕ ಕಾಳಸರ್ಪಯೋಗ ಎಂದು ಪರಿಗಣಿಸಲಾಗುವುದು. ಶೇಷ ಕಾಳಸರ್ಪಯೋಗ. ಕುಂಡಲಿಯು 12ನೇ ಮನೆಯಲ್ಲಿ ರಾಹು, 6ನೇ ಮನೆಯಲ್ಲಿ ಕೇತು ಇದ್ದರೆ ಶೇಷ ಕಾಳಸರ್ಪಯೋಗ ಎನ್ನಲಾಗುತ್ತದೆ. ಈ ಸಮಸ್ಯೆ ಪ್ರಭಾವದಿಂದ ವ್ಯಕ್ತಿ ಜೀವನದಲ್ಲಿ ಸಾಕಷ್ಟು ದೌರ್ಭಾಗ್ಯವನ್ನು, ಅನಾರೋಗ್ಯ ಸಮಸ್ಯೆಯನ್ನು ಎದುರಿಸಬೇಕಾಗುವುದು. ಘಟಕ ಕಾಳಸರ್ಪಯೋಗ. ಘಟಕ ಕಾಳಸರ್ಪಯೋಗವು ಇದ್ದರೆ ವ್ಯಕ್ತಿ ಜೀವನದಲ್ಲಿ ವಿವಿಧ ವಿಷಯಗಳ ಸಂಬಂಧಿಸಿದಂತೆ ಶಿಕ್ಷೆಯನ್ನು ಅನುಭವಿಸುವುದು. ಕುಂಡಲಿಯ 10ನೇ ಮನೆಯಲ್ಲಿ ರಾಹು ಮತ್ತು 4ನೇ ಮನೆಯಲ್ಲಿ ಕೇತು ಇದ್ದರೆ ಘಟಕ ಕಾಳಸರ್ಪಯೋಗ ಕಾಪಾಡುವುದು. ಗೊತ್ತಾಯ್ತಾ? ಇದನ್ನು ನಾವು ಸರ್ಪಯೋಗದ ಬಗ್ಗೆ ನಾವು ಹೆಚ್ಚಿನ ವಿಷಯವಾಗಿ ಹಿರಿಯೋರು ಹೇಳಿರೋದನ್ನು ನಾವು ಅರ್ಥಕೋಬೇಕು. ಅರ್ಥಕೊಂಡು ನಾವು ಅದನ್ನೆಲ್ಲ ಮಾಡಿದಾಗ ಅದಕ್ಕೇನೇನು ಮಾಡಬೇಕು, ದೋಷಗಳಿಗೆ ಅದನ್ನು ತಿಳ್ಕೊಂಡು ಮಾಡಿದಾಗ ಅವೆಲ್ಲ ಬಗೆಹರಿಯುತ್ತೆ. ಗೊತ್ತಾಯ್ತಾ? ಬಗೆಹರಿಬೇಕಾದ್ರೆ ನಾವು ಅದನ್ನು ಶಾಂತಿನ ಮಾಡಿಸ್ಕೊಳ್ಳೇಬೇಕು. ಯಾರು ಗುರುಗಳು ದೊಡ್ಡ ಗುರುಗಳನ್ನ ಕಂಡು ಹೇಗೆ ಹೇಳ್ತಾರೋ ಅದನ್ನು ಶಾಂತಿ ಮಾಡಿಕೊಳ್ಳಿ. ಕೆಟ್ಟದ್ದನ್ನು ಯೋಚನೆ ಮಾಡೋಕ್ಕೆ ಹೋಗಬೇಡಿ, ಒಳ್ಳೆಯದನ್ನು ಯೋಚನೆ ಮಾಡಿ. ನಾವು ಇವತ್ತು ದಿನಪಂಚಾಂಗ ತಿಳ್ಕೊಳ್ಳೋಣ. ದಿನಾಂಕ 31/12/2025 ಬುಧವಾರ, ವಿಶ್ವಾಸು ನಾಮ ಸಂವತ್ಸರ, ದಕ್ಷಿಣಾಯನ, ಹೇಮಂತ ಋತು, ಪುಷ್ಯಮಾಸ, ಶುಕ್ಲಪಕ್ಷ, ತಿಥಿ ದ್ವಾದಶಿ, ರಾತ್ರಿ 10:57, ನಕ್ಷತ್ರ 11:21 ತನಕ ಇದೆ. ಮಳೆ ಪೂರ್ವಾಷಾಢ 1ನೇ ಪಾದ, ಮುಕ್ಕೋಟಿ, ದ್ವಾದಶಿ ಇವತ್ತು. ಗೊತ್ತಾಯ್ತಾ? ಏಕಾದಶಿ ಆಯಿತು ಇವತ್ತು, ನಿನ್ನೆ ಏಕಾದಶಿ, ಇವತ್ತು ದ್ವಾದಶಿ. ರಾಹುಕಾಲ 12:20ರಿಂದ 1:51, ಗುಳಿಕಕಾಲ 11ರಿಂದ 12:26, ಯಮಗಂಟ ಕಾಲ 8ರಿಂದ 9:24. ಇವತ್ತು ಯಾರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ. ದೇವರವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು.
ನಮಸ್ಕಾರಗಳು.